ಬ್ರಿಟನ್ ನೂತನ ಪ್ರಧಾನಿಯಾದ ಸ್ಟಾರ್ಮರ್ ಯಾರು? ಹಿನ್ನೆಲೆ ಏನು? ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಜುಲೈ 4ರಂದು ಸಾರ್ವತ್ರಿಕ ಚುನಾವಣೆಗೆ ಮತದಾನ ನಡೆಯುತ್ತಿದ್ದು, ಮತದಾನದ ನಂತರ ಬಿಡುಗಡೆಯಾದ ಎಕ್ಸಿಟ್ ಪೋಲ್ನಲ್ಲಿ ಲೇಬರ್ ಪಕ್ಷವು ಐತಿಹಾಸಿಕ ಬಹುಮತವನ್ನು ಪಡೆಯುತ್ತದೆ ಎನ್ನುವಂತಹ ಭವಿಷ್ಯ ನುಡಿದಿದ್ವು. ಅದರಂತೆ ಇಂದು ಪ್ರಕಟಣೆಗೊಂಡಿರುವಂತಹ ಫಲಿತಾಂಶದಲ್ಲಿ ಲೇಬರ್ ಪಕ್ಷ ಅಭೂತಪೂರ್ವ ಗೆಲುವನ್ನ ಸಾಧಿಸಿ ಅಧಿಕಾರಕ್ಕೆ ಬಂದಿದೆ. ಹಾಗಾದ್ರೆ ರಿಷಿ ಸುನಕ್ ಅವರನ್ನ ಸೋಲಿಸಿ ಪ್ರಧಾನಿ ಹುದ್ದೆಗೆ ಹೆಜ್ಜೆ ಇಟ್ಟಿರುವಂತಹ ಸ್ಟಾರ್ಮರ್ ಯಾರು? ಅವರ ಹಿನ್ನೆಲೆ ಏನು? ಅವರ ರಾಜಕೀಯ ಹಾದಿ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತೀವಿ ನೋಡಿ. ಬ್ರಿಟನ್ನಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕ ಹಾಗೂ ಹಾಲಿ ಪ್ರಧಾನಿ ರಿಷಿ ಸುನಕ್ ತೀವ್ರ ಮುಖಭಂಗಕ್ಕೆ ಈಡಾಗಿದ್ದಾರೆ. ಲೇಬರ್ ಪಕ್ಷದ ನಾಯಕರಾಗಿರುವಂತಹ ಕೀರ್ ಸ್ಟಾರ್ಮರ್ ಬ್ರಿಟನ್ನ ನೂತನ ಪ್ರಧಾನಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಬ್ರಿಟನ್ನ ಕಳೆದ 50 ವರ್ಷಗಳ ಇತಿಹಾಸದಲ್ಲೇ 60 ವರ್ಷ ಮೇಲ್ಪಟ್ಟ ವ್ಯಕ್ತಿಯೊಬ್ಬರು ದೇಶದ ಪ್ರಧಾನಿ ಆಗುತ್ತಿರುವುದು ಇದೇ ಮೊದಲ ಬಾರಿಗೆ. 61 ವರ್ಷದ ಸ್ಟಾರ್ಮರ್ ಬ್ರಿಟನ್ ಪ್ರಧಾನಿಯಾದ್ರೆ ಬ್ರಿಟನ್ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಅತ್ಯಂತ ಹಿರಿಯ ವ್ಯಕ್ತಿ ಎನಿಸಿಕೊಳ್ತಾ ಇದ್ದಾರೆ. ಮೊದಲ ಬಾರಿಗೆ ಸಂಸತ್ತಿಗೆ ಆಯ್ಕೆಯಾದ 9 ವರ್ಷಗಳ ನಂತರ ಸ್ಟಾರ್ಮರ್ ಈ ಹುದ್ದೆಯನ್ನ ಅಲಂಕರಿಸ್ತಾ ಇದ್ದಾರೆ. ಹಾಗಾದ್ರೆ ಕೀರ್ ಸ್ಟಾರ್ಮರ್ ಅವರು ಹೇಗೆ ರಾಜಕೀಯಕ್ಕೆ ಬಂದ್ರು? ಅವರು ಬೆಳೆದಿದೆಯಲ್ಲಿ? ಅವರ ತಂದೆ ತಾಯಿ ಯಾರು ಅಂತ ನೋಡೋದಾದ್ರೆ, ಇಂಗ್ಲೆಂಡ್ನ ಮುಂದಿನ ಪ್ರಧಾನಿ ಸ್ಟಾರ್ಮರ್ಗೆ ಸದ್ಯ 61 ವರ್ಷ ವಯಸ್ಸು. ಲಂಡನ್ ಹೊರವಲಯದ ಸರ್ರೆಯಲ್ಲಿ ಕಾರ್ಮಿಕ ಕುಟುಂಬದಲ್ಲಿ ಇವರು ಜನಿಸಿದ್ದಾರೆ. ಸ್ಟಾರ್ಮರ್ ತಾಯಿ ನರ್ಸ್ ಆಗಿದ್ರು. ಅವರ ತಂದೆ ಟೂರ್ ಮೇಕರ್ ಆಗಿದ್ರು. ಸ್ಟಾರ್ಮರ್ ಅವರು ಇಡೀ ಕುಟುಂಬದಲ್ಲೇ ಮೊದಲ ಪದವೀಧರರಾಗಿದ್ದಾರೆ. ಲೀಡ್ಸ್ ವಿವಿಯಲ್ಲಿ ವಿದ್ಯಾಭ್ಯಾಸ ಕೂಡ ಮಾಡಿದ್ದಾರೆ. ಅವರು ಆಕ್ಸ್ಫರ್ಡ್ನಲ್ಲಿ ಕಾನೂನು ವ್ಯಾಸಂಗ ಮಾಡಿದ್ದಾರೆ. 2015ರಲ್ಲಿ ಮೊದಲ ಬಾರಿಗೆ ಸಂಸದರಾದ ಕೆಲವೇ ದಿನಗಳಲ್ಲಿ ಅವರ ತಾಯಿ ಕೂಡ ನಿಧನರಾದರು. ಅವರಿಗೆ 2 ಮಕ್ಕಳು. ಪತ್ನಿ ವಿಕ್ಟೋರಿಯಾ ರಾಷ್ಟ್ರೀಯ ಆರೋಗ್ಯ ಸೇವೆ ಉದ್ಯೋಗಿಯಾಗಿದ್ದಾಳೆ. ಅವರು ಕೂಡ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ರು. ಅವರು ಲೇಬರ್ ಪಾರ್ಟಿ ನೇತೃತ್ವದ ಸರ್ಕಾರದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಷನ್ ನಿರ್ದೇಶಕರಾಗಿದ್ರು. ಎಡಪಂಥೀಯ ಸಿದ್ಧಾಂತಗಳ ಬಗ್ಗೆ ಒಲವನ್ನ ಹೊಂದಿರುವಂತಹ ಸ್ಟಾರ್ಮರ್ ಅವರ ವೃತ್ತಿಯಲ್ಲಿ ವಕೀಲರಾಗಿದ್ರು. ಮಾನವ ಹಕ್ಕುಗಳ ಪರ ಬಹಳಷ್ಟು ಹೋರಾಟವನ್ನ ಮಾಡಿ ಗಮನವನ್ನ ಸೆಳೆದಿದ್ರು. ಸ್ಟಾರ್ಮರ್ ಬ್ರಿಟನ್ನ ಲೇಬರ್ ಪಾರ್ಟಿಯ ಹಿರಿಯ ನಾಯಕರಲ್ಲಿ ಒಬ್ಬರು. ಸಂಸದರಾಗುವ ಮೊದಲು ಸ್ಟಾರ್ಮರ್ ಸುದೀರ್ಘ ಹಾಗೂ ವಿಶಿಷ್ಟವಾದ ವೃತ್ತಿ ಜೀವನವನ್ನ ಹೊಂದಿದ್ರು. ಅವರ ಕಾರ್ಯಗಳು ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ವಾಸ್ತವಿಕವಾಗಿರುತ್ತದೆ. ಸ್ಟಾರ್ಮರ್ ಅವರು 50ನೇ ವಯಸ್ಸಿನಲ್ಲಿ ರಾಜಕೀಯವನ್ನ ಪ್ರವೇಶಿಸಿದ್ದು ಗಮನಾರ್ಹವಾಗಿದೆ. ಫುಟ್ಬಾಲ್ನಲ್ಲಿ ಆರ್ಸೆನಲ್ ಕ್ಲಬ್ ಅನ್ನ ಬೆಂಬಲಿಸುವ ಇವರು ಜನರ ಬದಲಾವಣೆಯನ್ನ ಬಯಸಿದರೆ ಅವರು ಲೇಬರ್ ಪಾರ್ಟಿಗೆ ಮತ ಹಾಕಬೇಕೆಂದು ಚುನಾವಣೆಯ ಮೊದಲು ಸ್ಪಷ್ಟವಾಗಿ ಹೇಳಿದ್ರು. ನಮ್ಮ ಪಕ್ಷ ದೇಶವನ್ನ ಕೆಟ್ಟ ಪರಿಸ್ಥಿತಿಯಿಂದ ಹೊರತರಲು ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲೂ ದೇಶದ ಕೆಟ್ಟ ಆರ್ಥಿಕತೆಯನ್ನ ಮತ್ತೆ ಹಳಿಗೆ ತರಬೇಕು ಅಂತ ಅಂದುಕೊಂಡಿದ್ದೇವೆ ಎಂದಿದ್ರು. ಇನ್ನು ಸ್ಟಾರ್ಮರ್ ಅವರು ತಾವು ರಾಜಕೀಯವನ್ನ ಸೇವೆಯನ್ನಾಗಿ ಪರಿವರ್ತಿಸಿಕೊಳ್ಬೇಕು. ಕಳೆದ 14 ವರ್ಷಗಳ ಆಡಳಿತದಲ್ಲಿ ಕನ್ಸರ್ವೇಟಿವ್ ಪಕ್ಷದಿಂದ 5 ಜನ ಪ್ರಧಾನಿಗಳಾಗಿದ್ದು ಇದೊಂದು ಅರಾಜಕತೆ ಆಡಳಿತ ಅಂತ ಕರ್ಕೊಂಡಿದ್ರು. ಸ್ಟಾರ್ಮರ್ ದೇಶಕ್ಕೆ ಮೊದಲ ಸ್ಥಾನ, ಪಕ್ಷಕ್ಕೆ 2ನೇ ಸ್ಥಾನ ಅಂತ ಹೇಳಿದ್ದಾರೆ. ಸ್ಟಾರ್ಮರ್ ಲಂಡನ್ನ ಆಕ್ಸ್ಫರ್ಡ್ನಲ್ಲಿ ಜನಿಸಿದ್ರು. ಸ್ಟಾರ್ಮರ್ ಅವರು ಪ್ರಧಾನಿಯಾದ ನಂತರ ಬ್ರಿಟನ್ ಹಾಗೂ ಭಾರತದ ವಿದೇಶಾಂಗ ನೀತಿಯಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ. ಕಳೆದ 2 ವರ್ಷಗಳಿಂದ ಪ್ರಸ್ತಾವಿತ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಭಾರತ ಹಾಗೂ ಬ್ರಿಟನ್ ನಡುವೆ ಮಾತುಕತೆಗಳು ನಡೀತಾ ಇದ್ವು. ಅವರ ವಿದೇಶಾಂಗ ನೀತಿಯು ಕನ್ಸರ್ವೇಟಿವ್ ಪಕ್ಷಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರಬಹುದು. ಇಸ್ರೇಲ್ ಗಾಜಾ ಯುದ್ಧದಲ್ಲಿ ಬ್ರಿಟನ್ನ ನಿಲುವು ಸ್ವಲ್ಪ ವಿಭಿನ್ನವಾಗಿ ಕಾಣಿಸಿಕೊಂಡಿರಬಹುದು. ಲೇಬರ್ ಪಾರ್ಟಿಯು ಇಸ್ರೇಲ್ಗೆ ಶಸ್ತ್ರಾಸ್ತ್ರವನ್ನ ಮಾರಾಟವನ್ನ ನಿಲ್ಲಿಸುವುದಾಗಿ ಯೋಜನೆಯನ್ನ ಕೂಡ ರೂಪಿಸಿಕೊಳ್ತಾ ಇದೆ.